ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಲೇಕ್ ಸಿಟಿ ಅಂತ ಕರೀತಾ ಇರುವಂತಹ ಬೆಂಗಳೂರಿನಲ್ಲಿ ಕಸದ್ದೇ ದೊಡ್ಡ ಸಮಸ್ಯೆ ಆಗಿದೆ. ಬೆಂಗಳೂರಿನಲ್ಲಿ ಕಸದ ಟೆನ್ಷನ್ ಜೊತೆಗೆ ಜಿಬಿಎ ಈಗ ಹೊಸ ಆಕ್ಷನ್ಗೆ ಮುಂದಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಸ ಒಂದು ಕಡೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಎಲ್ಲಂದ್ರಲ್ಲಿ ಕಸ ಹಾಕಿದ್ರೆ ಸಾಕಷ್ಟು ಈಗ ಸಮಸ್ಯೆ ಆಗ್ತದೆ ಕಸ ಹಾಕೋರಿಗೆ. ಎಲ್ಲಂದ್ರಲ್ಲಿ ಕಸ ಹಾಕಿದ್ರೆ ಬಡ್ಡಿ ಸಮೇತ ಲೆಕ್ಕ ಚುಕ್ತ ಆಗುತ್ತೆ. ಇನ್ನು ಸಿಬ್ಬಂದಿ ತಪ್ಪು ಮಾಡಿದ್ರೆ ಅವರಿಗೂ ಇಂತಹದೇ ಶಿಕ್ಷೆಯನ್ನು ಹಾಕಿದ್ರೆ, ಕಸ ಕೊಂಡೊಯ್ಯಲಿಕ್ಕೆ ವಾಹನ ಬಾರದೇ ಇದ್ರೆ ಏನು ಮಾಡಬೇಕು? ಇನ್ನು ಅವರ ಮನೆ ಮುಂದೆ ಜನರು ಕೂಡ ಕಸ ಸುರಿಯೋಕ್ಕೆ ಬಿಡ್ತಾರ? ಹಾಗಾದ್ರೆ ಜಿಬಿಎ ಕಮಿಷನರ್ಗಳೇ ಇದಕ್ಕೂ ರೂಲ್ಸ್ ತರ್ತೀರಾ? ಸಿಲಿಕಾನ್ ಸಿಟಿ, ಲೇಕ್ ಸಿಟಿ, ಗಾರ್ಡನ್ ಸಿಟಿ ಅಂತ ಕರೆಯಲ್ಪಡುವಂತಹ ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಗಾರ್ಬೇಜ್ ಸಿಟಿಯಾಗಿ ಮಾರ್ಪಾಡಾಗ್ತಾ ಇದೆಯಾ? ಈ ಗಾರ್ಬೇಜ್ ಸಿಟಿಯಾಗಿ ಮಾರ್ಪಾಡಾಗಲಿಕ್ಕೆ ಕಾರಣ ಯಾರು? ಬೆಂಗಳೂರಿನ ನಿವಾಸಿಗಳೇ. ಅವರು ಹೊರ ರಾಜ್ಯದಿಂದ ಬಂದಿರಲಿ ಅಥವಾ ಹೊರ ದೇಶದಿಂದ ಬಂದಿರಲಿ, ಇಲ್ಲೇ ಹುಟ್ಟಿ ಬೆಳೆದಿರಲಿ, ಆದರೆ ನಮ್ಮ ಮನೆಯ ಸ್ವಚ್ಛತೆ, ನಮ್ಮ ಸುತ್ತಮುತ್ತ ಇರುವಂತಹ ಪರಿಸರದ ಸ್ವಚ್ಛತೆ ಅದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ಹಸಿ ಕಸ, ಒಣ ಕಸ ಅಂತ ಹೇಳಿಬಿಟ್ಟು ವಿಂಗಡಣೆ ಮಾಡಿ ಹಾಕಿ ಅಂತ ಈ ಹಿಂದೆ BBMPನೂ ಕೂಡ ಹೇಳ್ತಾ ಇತ್ತು. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೂಡ ಅದನ್ನೇ ಹೇಳ್ತಾ ಇದೆ. ಈಗ ವಿನೂತನ ಒಂದು ಅಭಿಯಾನಕ್ಕೆ ಜಿಬಿಎ ಮುಂದಾಗಿದೆ. ಏನು ಅಂದರೆ, ಯಾರು ಕಸ ಎಸಿತಾರೆ ಅವರ ವಿಡಿಯೋ ಮಾಡಿ ಅವರ ಮನೆ ಮುಂದೆನೇ ತಗೊಂಡೋಗಿ ಹಾಕಿ ಅವರಿಗೆ ದಂಡ ವಿಧಿಸುವಂತಹ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಜಿಬಿಎ ಮುಂದಾಗಿದೆ. ಯಾಕೆಂದರೆ ಒಬ್ರಿಬ್ರದಲ್ಲ, ಇದು ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಕಸವನ್ನು ತಂದು ಹಾಕಲೇಬೇಕಾಗ್ತದೆ ನಿಗದಿತ ಸ್ಥಳಕ್ಕೆ. ಅದು ವಾಹನ ಎಲ್ಲಿ ಬರ್ತದೆ ಅಲ್ಲಿ. ಆದರೆ ಆ ವಾಹನ ಬರೋದಕ್ಕಿಂತ ಮುಂಚೆನೆ ಕೆಲವರು ಕಣ್ಣಾಮುಚ್ಚೆಲ್ಲ ಆಟ ಆಡ್ತಾ ಇರ್ತಾರೆ, ಎಲ್ಲಿ ಬೇಕಲ್ಲಿ ಹಾಕ್ತಾ ಇರ್ತಾರೆ. CCTV ಇರ್ತದೆ. ಆಮೇಲೆ ಆ ಮಾರ್ಷಲ್ಗಳು ಕೂಡ ಅಲ್ಲೇ ಅಲರ್ಟ್ ಮಾಡ್ತಾ ಇರ್ತಾರೆ. ಏನೇ ಆದರೂ ಕೂಡ ಜನ ಮಾತ್ರ ಬುದ್ಧಿ ಕಲಿತಾ ಇಲ್ಲ. ಇದು ಜನನೇ ಎಚ್ಚೆತ್ಕೊಳ್ಬೇಕು. ಈಗ ಆಲ್ರೆಡಿ ನಿನ್ನೆ ಮೊನ್ನೆಯಿಂದನೂ ಕೂಡ ಅಭಿಯಾನ ಶುರುವಾಗಿದೆ, ದಂಡ ಕೂಡ ವಿಧಿಸ್ತಾ ಇದ್ದಾರೆ.